ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆತ್ಮಸಂಯಮಯೋಗಃ. ಶ್ರೀಭಗವಾನುವಾಚ ಅನಾಶ್ರಿತಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ. ಈ ಶ್ಲೋಕದ ಪೂರ್ಣ ಅಧ್ಯಾಯದ ಭಾವಾರ್ಥದೊಂದಿಗೆ ವಿಮರ್ಶೆಯನ್ನು ಮಾಡೋಣ. ಭಾರತೀಯ ಆಧ್ಯಾತ್ಮ ವಿದ್ಯೆಯ ಜ್ವಲದ್ರತ್ನಗಳಲ್ಲಿ ಭಗವದ್ಗೀತೆಯೂ ಕೂಡ ಒಂದಾಗಿದೆ. ಬಾಲಕನಾದಂತಹ ಶ್ರೀಕೃಷ್ಣ ತನ್ನ ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನು ತನ್ನ ತಾಯಿಗೆ ತೋರಿಸಿದಂತೆ ವಯೋವೃದ್ಧರೂ ಜ್ಞಾನವೃದ್ಧನೂ ಆಗಿರತಕ್ಕಂತಹ ಶ್ರೀಕೃಷ್ಣ ವೇದವಾಂಗ್ಮಯ ಬ್ರಹ್ಮಾಂಡವನ್ನು ಗೀತೆಯ ಮೂಲಕ ಸಜ್ಜನ ಸಮಾಜಕ್ಕೆ ತೋರಿಸಿದ್ದಾರೆ. ಇಂತಹ ಗೀತೆಯ 6ನೆಯ ಅಧ್ಯಾಯವು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಲು ಧ್ಯಾನವು ಅತ್ಯಂತ ಮುಖ್ಯ ಸಾಧನ ಅಂತ ತಿಳಿಸಲಿಕ್ಕೆ ಹೊರಟಿದೆ. ಈ ಧ್ಯಾನ ಯೋಗದ ಮೆಟ್ಟಲನ್ನು ಒಮ್ಮೆಗೇ ಏರಬಹುದೇ? ಬೇಡ ಎಂಬುದಾಗಿ ಶ್ರೀಕೃಷ್ಣನ ಅಭಿಪ್ರಾಯ. ಧ್ಯಾನ ಯೋಗಕ್ಕಿಂತ ಕೆಳಗಿನದಾದಂತಹ ಯೋಗ ಹಾಗೂ ಸನ್ಯಾಸದ ಮೆಟ್ಟಲುಗಳನ್ನು ಹತ್ತಿಯೇ ಮುಂದುವರಿಯಬೇಕು. ಯೋಗ ಹಾಗೂ ಸನ್ಯಾಸಗಳನ್ನು ಮೆಟ್ಟದೆ ಧ್ಯಾನ ಯೋಗಕ್ಕೆ ಹಾರುವವನು ಮಧ್ಯದಲ್ಲಿಯೇ ಮುಗ್ಗರಿಸಬಹುದು. ಹಾಗಾದರೆ ಏನಿದು ಯೋಗ, ಏನಿದು ಸನ್ಯಾಸ? ಎರಡನ್ನೂ ಒಬ್ಬನೇ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದೇ? ಕರ್ತವ್ಯ ಕರ್ಮಗಳನ್ನು ಆಚರಿಸತಕ್ಕಂಥದ್ದೇ ಯೋಗವಾದರೆ ಲೌಕಿಕ ಕಾಮನೆಗಳ ತ್ಯಾಗವೇ ಸನ್ಯಾಸ ಅಂತ ಎನಿಸ್ತಕ್ಕಂಥದ್ದು. ಆದ್ದರಿಂದ ಯೋಗ ಸನ್ಯಾಸಗಳೆರಡನ್ನೂ ಒಬ್ಬನೇ ಅಳವಡಿಸಿಕೊಳ್ಳಬಹುದು. ಈ ರೀತಿಯ ಯೋಗ ಸನ್ಯಾಸಗಳನ್ನು ಗೃಹಸ್ಥನೂ ಕೂಡ ಅಳವಡಿಸಿಕೊಳ್ಳಬಹುದು. ಅದಕ್ಕಾಗಿ ಆತ ಸನ್ಯಾಸಾಶ್ರಮವನ್ನೇನು ಸ್ವೀಕಾರ ಮಾಡಬೇಕೆಂದೇನೂ ಇಲ್ಲ. ಕರ್ತವ್ಯ ಕರ್ಮಗಳ ಆಚರಣೆಯೇ ಯೋಗ ಅಂತ ತಿಳಿಸಿದೆವು. ನಾವು ಹಿಂದಿನ ಅಧ್ಯಾಯಗಳಲ್ಲಿಯೂ ಕೂಡ ಈ ವಿಚಾರವನ್ನು ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಕರ್ತವ್ಯ ಕರ್ಮಗಳೆರಡೆಂದರೇನು, ಅಥವಾ ಕರ್ತವ್ಯ ಕರ್ಮ ಅಂದರೆ ಏನು? ಆಯಾಯ ವರ್ಣ ಹಾಗೂ ಆಶ್ರಮಗಳಿಗೆ ವಿಹಿತವಾದ ಜಪ, ತಪ, ಪೂಜೆ, ಅತಿಥಿ ಸತ್ಕಾರ ಮೊದಲಾದವೆಲ್ಲವನ್ನೂ ಕೂಡ ಕರ್ತವ್ಯ ಕರ್ಮಗಳು ಅಂತ ಕರೆದಿದ್ದಾರೆ. ಇದರೊಂದಿಗೆ ಎಲ್ಲ ವರ್ಣದವರಿಗೂ ಕೂಡ ಮತ್ತು ಎಲ್ಲ ಆಶ್ರಮದವರಿಗೂ ಕೂಡ ಸಾಧಾರಣವಾದ ಕರ್ತವ್ಯ ಕರ್ಮಗಳನ್ನು ಶ್ರೀಕೃಷ್ಣ ಗೀತೆಯಲ್ಲಿ ಬೋಧಿಸಿದ್ದಾನೆ. ಅದೇ ನಾನಾ ಜನಸ್ಯ ಶುಶ್ರೂಷಾ. ನಾನಾ ಜನರು ಅಂದರೆ ಯಾರು? ದೀನರು, ದಲಿತರು, ರೋಗಿಗಳು, ಬಡವರು, ದುಃಖಿತರು, ಹಸಿದವರು, ಹೀಗೆ ನಾನಾ ವಿಧವಾಗಿರತಕ್ಕಂತಹ ಜೀವನಕ್ಕೆ ಬೇಕನ್ನು ಬಯಸತಕ್ಕಂತಹ, ಅವಶ್ಯಕತೆ ಇರುವ, ಅದನ್ನು ಹೊಂದದೇ ಇರತಕ್ಕಂತಹ ಅಪೇಕ್ಷಿಗಳು. ಇಂತಹ ನಾನಾ ಜನರ ಶುಶ್ರೂಷೆ ಅಂದರೆ ಅವರ ದುಃಖವನ್ನು ದೂರ ಮಾಡಿ ಅವರಿಗೆ ಬೇಕಾದಂಥದ್ದನ್ನು ಒದಗಿಸುವುದು. ಈ ನಾನಾ ಜನರ ಸೇವೆ ಸಾಧಕರ ಅತ್ಯವಶ್ಯಕವಾದಂತಹ ಕರ್ತವ್ಯವೂ ಆಗಿದೆ. ನಾನಾ ಜನರ ದುಃಖವನ್ನು ದೂರ ಮಾಡುವುದೆಂದರೆ ನಾನಾ ಜನರಲ್ಲಿ ಇರುವಂತಹ ಭಗವಂತನನ್ನು ಪೂಜಿಸುವುದು ಅಂತಲೇ ಪ್ರಧಾನವಾದ ಅರ್ಥ. ಜನರ ಸೇವೆಯೇ ಜನಾರ್ದನನ ಸೇವೆ ಎಂಬಂತಹ ಮಾತು ಬಹುಶಃ ಇದರ ಮೇಲೆಯೇ ಬಂದಿರಬಹುದು. ಹೇಗೆ ನಾವು ಸರಕಾರಕ್ಕೆ ಕರ ಅಂದರೆ ಕಂದಾಯಗಳನ್ನು ಕೊಡುವುದು ಅನಿವಾರ್ಯವೋ, ಹಾಗೆಯೇ ನಾನಾ ಜನರ ಶುಶ್ರೂಷೆಯೂ ಕೂಡ ವಿಶ್ವ ಸಾಮ್ರಾಟನಾದ ಭಗವಂತನ ವಿಶ್ವದ ನಾಗರಿಕರಾಗಿರತಕ್ಕಂತಹ ನಾವು ನೀಡುವಂತಹ ಕರವಾಗಿದೆ ಅಂತ ಆತನ ನುಡಿಯೇ ಇದೆ. ಹೀಗೆ ಅವಶ್ಯವಾಗಿ ಆಚರಿಸಲೇಬೇಕಾದ ನಾನಾ ಜನ ಶುಶ್ರೂಷೆಯೊಂದಿಗೆ ನಮ್ಮ ಕರ್ತವ್ಯ ಕರ್ಮಗಳನ್ನು, ಲೌಕಿಕ ಕಾಮನೆಗಳನ್ನು ಬಿಟ್ಟು ಭಗವದರ್ಪಣ ಬುದ್ಧಿಯಿಂದ ಆಚರಿಸಿದಾಗ ನಾವು ಯೋಗಿಗಳು, ಸನ್ಯಾಸಿಗಳು ಆಗಿ ಧ್ಯಾನ ಯೋಗಕ್ಕೆ ನಿಜವಾದ ಅಧಿಕಾರಿಗಳಾಗಬಹುದು. ಧ್ಯಾನ ಯೋಗಕ್ಕಾಗಿ ಮುಂದೆ ನಾವು ಮಾಡಬೇಕಾದ ಕೆಲಸ ಅಂದರೆ ಮನೋನಿಗ್ರಹ. ಮನಸ್ಸು ಬಹಳ ಸೂಕ್ಷ್ಮ ಪದಾರ್ಥ, ಆದರೆ ಅದರ ಶಕ್ತಿ ಮಾತ್ರ ಅತ್ಯದ್ಭುತ. ಅದರ ವೇಗವಂತೂ ಅದು ಕಲ್ಪನಾತೀತ. ಮನಸ್ಸು ನಮ್ಮ ಪಾಲಿಗೆ ಶತ್ರುವೂ ಆಗಬಹುದು, ಮಿತ್ರನೂ ಆಗಬಹುದು.
ಮನಸ್ಸನ್ನು ನಿಗ್ರಹಿಸಿದರೆ ಆ ಮೂಲಕ ಭಗವಂತನ ಧ್ಯಾನ ಮಾಡಿ ಅವನ ಸಾಕ್ಷಾತ್ಕಾರವನ್ನು ಪಡೆದು ಅನಾದಿಯಾದ ಸಂಸಾರ ಬಂಧನೆಯಿಂದ ಬಿಡುಗಡೆ ಹೊಂದಿ ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಅಂತಿಮ ಗುರಿಯಾದ ಮೋಕ್ಷ ಸುಖವನ್ನು ಅನುಭವಿಸುವುದು ಕಠಿಣವಲ್ಲ. ಮನೋನಿಗ್ರಹವಿಲ್ಲದೆ ಇದ್ದವರಲ್ಲಿ ಧ್ಯಾನ ಸಾಕ್ಷಾತ್ಕಾರ ಯಾವುದೂ ಕೂಡ ಸಾಧ್ಯವೇ ಇಲ್ಲ. ಸಂಸಾರ ಸಾಗರದಲ್ಲಿಯೇ ಮುಳುಗುತ್ತಾ ಘೋರವಾದ ದುಃಖವನ್ನೇ ಅವರು ಅನುಭವಿಸ್ತಾ ಇರಬೇಕಾಗುತ್ತೆ. ಮನಸ್ಸು ಒಂದು ದೊಡ್ಡ ಕೀಲಿಕೈ ಇದ್ದಂತೆ. ಆ ಕೀಲಿಕೈಯಿಂದ ಒಂದು ಮನೆಯ ಬೀಗವನ್ನು ಹಾಕಬಹುದು, ಒಂದು ಮನೆಯ ಬೀಗವನ್ನು ತೆಗೆಯಬಹುದು. ನಿಗ್ರಹಿತವಾದಂತಹ ಮನಸ್ಸು ನಮ್ಮ ಸುಖದ ಮನೆಯ ಬಾಗಿಲನ್ನು ತೆರೆದರೆ, ನಿಗ್ರಹಿಸಲು ಅಸಾಧ್ಯವಾದಂತಹ ಮನಸ್ಸು ನಮ್ಮ ದುಃಖದ ಕೋಣೆಯಲ್ಲಿಯೇ ಬಂದಿಯನ್ನಾಗಿ ಮಾಡುವುದಕ್ಕೂ ಸಮರ್ಥವಾಗುತ್ತೆ. ಪಳಗಿದ ಆಸೆಯಿಂದ ಯಾವ ಕೆಲಸವನ್ನಾದರೂ ಮಾಡಬಹುದು. ಹೇಗೋ ಹಾಗೆಯೇ ನಿಗ್ರಹಿತವಾಗಿರತಕ್ಕಂತಹ ಪಳಗಿದ ಆನೆ ಹೇಗೆ ನಮಗೆ ಎಂತಹ ಕಾರ್ಯವನ್ನಾದರೂ ಮಾಡಿಕೊಡಬಹುದೋ ಅಂತೆಯೇ ಪಳಗಿದ ಮನಸ್ಸು ಅಥವಾ ನಿಗ್ರಹಿತವಾದಂತಹ ಮನಸ್ಸು ನಮ್ಮ ಯಾವುದೇ ವಿಧವಾದ ಸಾಧನೆಯನ್ನು ಕೂಡ ಅದು ಮಾಡಿಕೊಡುವುದಕ್ಕೆ ಸಮರ್ಥವಾಗುತ್ತೆ. ಪಳಗಿಸದೇ ಇರತಕ್ಕಂತಹ ಆನೆ ಮಾವುತನಿಗೂ ಮಾರಕವಾಗುವಂತೆ ನಿಗ್ರಹಿಸದ ಮನಸ್ಸು ನಮಗೇ ಮಾರಕವಾಗಬಹುದು. ಆದ್ದರಿಂದ ಶಾಸ್ತ್ರಗಳು ಸಾರುತ್ತೆ, ನಮ್ಮ ಸಂಸಾರದ ಬಂಧನಕ್ಕೂ ಬಿಡುಗಡೆಗೂ ಮನಸ್ಸೇ ಕಾರಣ, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಅಂತ ಗೀತಾಚಾರ್ಯನ ನುಡಿನ ಮನವಿದೆ. ಮನಸ್ಸು ನಮ್ಮ ಬಂಧವೂ ಹೌದು, ಶತ್ರುವೂ ಹೌದು, ನಮ್ಮ ಮಿತ್ರನೂ ಹೌದು. ಹೀಗೆ ನಾವು ಧ್ಯಾನ ಯೋಗದಲ್ಲಿ ಯಶಸ್ವಿಯಾಗಬೇಕಾದರೆ ಮನೋನಿಗ್ರಹವನ್ನು ನಾವು ಸಂಪಾದಿಸಲೇಬೇಕು. ಅದಕ್ಕಾಗಿ ನಮ್ಮ ನಿರಂತರವಾದ ಪ್ರಯತ್ನವು ಸಾಗಲೇಬೇಕು. ಆದರೆ ನಮ್ಮ ಪ್ರಯತ್ನ ಒಂದೇ ಸಾಲದು. ಅದಕ್ಕಾಗಿ ಭಗವಂತನ ಪೂರ್ಣಾನುಗ್ರಹವೂ ನಮಗೆ ಬೇಕು. ಭಕ್ತಿ ಧರ್ಮಾಚರಣೆಗಳಿಂದ ಭಗವಂತನನ್ನು ಒಲಿಸಿಕೊಂಡಲ್ಲಿ ಧ್ಯಾನ ಯೋಗ್ಯತೆಗೆ ಬೇಕಾದ ಮಾನಸಿಕ ಬಲವನ್ನು ನಮಗೆ ಭಗವಂತ ನೀಡುತ್ತಾನೆ. ಆ ಮೂಲಕ ಧ್ಯಾನ ಯೋಗವು ಯಶಸ್ವಿಯಾಗುವಂತೆ ಮಾಡಿ ತನ್ನ ಸಾಕ್ಷಾತ್ಕಾರವನ್ನು ನೀಡಿ ನಮಗೆ ಅಂತಿಮ ಗುರಿಯಾದ ಮೋಕ್ಷ ಸುಖವನ್ನೂ ಭಗವಂತ ಕರುಣಿಸ್ತಾನೆ. ನಾವು ಭಕ್ತಿ ಧರ್ಮಾಚರಣೆಗಳಿಂದ ದೂರ ಸರಿದಲ್ಲಿ ಭಗವಂತನೇ ನಮಗೆ ಸಂಸಾರ ಬಂಧನದ ಘೋರವಾದ ಶಿಕ್ಷೆಯನ್ನು ನಿರಂತರವಾಗಿ ನೀಡ್ತಾ ಪುನರಪಿ ಜನನ ಮರಣಾತ್ಮಕವಾದ ಈ ಸಂಸಾರ ಚಕ್ರದಲ್ಲಿ ನಮ್ಮನ್ನು ಮತ್ತೆ ಮತ್ತೆ ತಳ್ಳತಕ್ಕಂಥವನಾಗ್ತಾನೆ. ಆದ್ದರಿಂದ ಸ್ವಪ್ರಯತ್ನ ಮತ್ತು ಭಗವಂತನ ಅನುಗ್ರಹದಿಂದ ಮನಸ್ಸನ್ನು ನಿಗ್ರಹಿಸಿ ಧ್ಯಾನ ಯೋಗದ ಮಾರ್ಗದಲ್ಲಿ ಮುನ್ನಡೆಯಬೇಕು. ಮನೋನಿಗ್ರಹದಂತೆ ಶರೀರದ ಸುಸ್ಥಿತಿಯು ಧ್ಯಾನ ಯೋಗಕ್ಕೆ ಅವಶ್ಯಕ. ಅತಿಯಾದ ನಿದ್ರೆಯಾಗಲಿ, ಅತಿಯಾದ ವಿಹಾರವಾಗಲಿ, ಅತಿಯಾದಂತಹ ಯಾವುದೇ ಆಗಲಿ ಶರೀರಕ್ಕೂ ಒಳ್ಳೆಯದಲ್ಲ, ಸಾಧನೆಗೂ ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ಅತಿಯಾದ ನಿದ್ರೆ, ಅತಿಯಾದ ಆಹಾರ, ಅತಿಯಾದ ವಿಹಾರ ಇದೆಲ್ಲವನ್ನೂ ಬದಿಗೊತ್ತಿ ಉಚಿತ ಪ್ರಮಾಣದಲ್ಲಿ ಆಹಾರ ನಿದ್ರೆ ವಿಹಾರಾದಿಗಳನ್ನು ಕೈಗೊಂಡು ದೇಹವನ್ನು ಸುಸ್ಥಿತಿಯಲ್ಲಿಡಬೇಕು. ಹೀಗೆ ಧ್ಯಾನಕ್ಕೆ ಯೋಗ್ಯವಾದ ಶರೀರವು ಸ್ಥಿತಿಯನ್ನು ಪಡೆದುಕೊಂಡು ಮಾನಸಿಕ ಪ್ರಸನ್ನತೆಗೆ ಅನುಕೂಲವಾದಂತಹ ಪ್ರದೇಶದಲ್ಲಿ ಸ್ಥಿರವಾದ ಆಸನದಲ್ಲಿ ಕುಳಿತು ಸುತ್ತಮುತ್ತಲೂ ಕಣ್ಣನ್ನು ಹಾಯಿಸದೆ ಮೂಗಿನ ತುದಿಯನ್ನೇ ನೋಡ್ತಾ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಹೀಗೆ ಏಕಾಗ್ರಗೊಂಡ ಮನಸ್ಸಿನಿಂದ ನಿರಂತರವಾಗಿ ಭಗವಂತನನ್ನು ಚಿಂತಿಸುವುದೇ ಧ್ಯಾನ ಯೋಗ. ಧನುರ್ಧಾರಿಯು ಉಳಿದ ಕಡೆ ಕಣ್ಣನ್ನು ಹಾಯಿಸದೆ ಲಕ್ಷ್ಯದ ಕಡೆಗೆ ಮಾತ್ರ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿದಾಗ ಮಾತ್ರ ಲಕ್ಷ್ಯವನ್ನು ಭೇದಿಸುವುದರಲ್ಲಿ ಅವನು ಯಶಸ್ವಿಯಾಗ್ತಾನೆ. ಅದರಂತೆ ನಾವು ಕೂಡ ಬಾಹ್ಯ ಜಗತ್ತಿನ ಎಲ್ಲವನ್ನೂ ಕೂಡ ದೂರೀಕರಿಸಿ ನಮಗೆ ಕೇವಲ ಭಗವಂತನತ್ತ ಮಾತ್ರ ದೃಷ್ಟಿಯು ಹರಿದಾಗ ನಾವು ಧ್ಯಾನ ಯೋಗದಲ್ಲಿ ಸಾಧನೆಯನ್ನು ಜಯವನ್ನು ಪಡೆಯುವುದು ಅತಿ ಸುಲಭವಾಗುವಂಥದ್ದು ಖಂಡಿತ, ಎರಡು ಮಾತಿಲ್ಲ. ಗೀತೆಯಲ್ಲಿ ಬೋಧಿಸಿದ ಈ ಧ್ಯಾನ ಯೋಗವನ್ನು ನಿಜ ಜೀವನದಲ್ಲಿ ಆಚರಿಸುವುದು ಸ್ವಲ್ಪ ಕಠಿಣವೇ. ಯಾಕೆ ಅಂದರೆ ಮನಸ್ಸು ಸದಾ ಚಂಚಲವಾಗಿರುವಂತಹ ಮರ್ಕಟದಂತೆ. ಗಾಳಿಯನ್ನು ಒಂದೆಡೆ ಶೇಖರಿಸಿಡುವುದು ಹೇಗೆ ದುಸ್ಸಾಧ್ಯವೋ ಹಾಗೆಯೇ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸುವುದು ದುಸ್ಸಾಧ್ಯವೇ. ಅಂತಹ ಚಂಚಲವಾದ ಮನಸ್ಸಿನಿಂದ ಭಗವಂತನನ್ನು ನಿಶ್ಚಲವಾಗಿ ಧ್ಯಾನಿಸುವುದು ಹೇಗೆ ಅಂದರೆ ಅದಕ್ಕೆ ಭಗವಂತ ಕೊಟ್ಟಿರತಕ್ಕಂತಹ ಉತ್ತರ ನಿಜವೇ. ಆ ಚಂಚಲವಾಗಿರತಕ್ಕಂತಹ ಮನಸ್ಸನ್ನು ಸರಿದಾರಿಗೆ ತರಲು ಇರುವಂತಹ ಎರಡು ಉಪಾಯದಲ್ಲಿ ಒಂದು ನಿರಂತರ ಅಭ್ಯಾಸ, ಮತ್ತೊಂದು ಸುಖಭೋಗಗಳ ಬಗ್ಗೆ ವೈರಾಗ್ಯ, ಮಗದೊಂದು ಮನಸ್ಸು ಇತರ ಕಡೆಗೆ ಚಲಿಸಿದಾಗ ತಕ್ಷಣ ಜಾಗೃತರಾಗಿ ಮನಸ್ಸನ್ನು ನಿಗ್ರಹಿಸುವುದು. ಹೀಗೆ ನಿಗ್ರಹಿಸ್ತಾ ಹೋದರೆ ನಾವು ಒಂದಿಲ್ಲೊಂದು ದಿನ ಏಕಾಗ್ರ ಮನಸ್ಸನ್ನು ಹೊಂದುವುದು ಅದು ಕಠಿಣವಾಗಿರತಕ್ಕಂಥದ್ದಲ್ಲ. ಭಗವಂತನ ಬಗ್ಗೆ ಪ್ರೇಮವಿಲ್ಲದೆ ಇರತಕ್ಕಂಥದ್ದು,
ಲೌಕಿಕ ವಿಷಯೋಪಭೋಗಗಳ ಸದಾ ಚಿಂತನೆಯನ್ನು ಮಾಡತಕ್ಕಂಥದ್ದು ಮತ್ತು ಅವುಗಳ ಅತಿಯಾದ ಆಸಕ್ತಿ ಇವು ನಮ್ಮ ಮನಸ್ಸು ಚಂಚಲವಾಗುವುದಕ್ಕೆ ಮೂಲ ಕಾರಣ. ಲೌಕಿಕ ಸುಖೋಪಭೋಗ ಪದಾರ್ಥಗಳ ನಶ್ವರತೆ ಹಾಗೂ ಅವಗುಣಗಳನ್ನು ಕಂಡುಕೊಂಡು ಜೀವನ ನಶ್ವರ ಎಂಬತಕ್ಕಂಥ ಅರಿವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನಸ್ಸು ಭಗವಂತನಲ್ಲಿ ನಿಂತಲ್ಲಿ ಆಗುವ ಅನುಕೂಲತೆಗಳನ್ನು ತಿಳಿದುಕೊಂಡು ಅವುಗಳತ್ತ ನಮ್ಮ ಮನಸ್ಸನ್ನು ನಾವು ಹರಿಸಿದಾಗ, ಅವುಗಳಲ್ಲಿ ದೃಢತೆಯನ್ನು ಹೊಂದಿದಾಗ ಕ್ರಮೇಣ ನಮ್ಮ ಮನಸ್ಸು ಭಗವಂತನಲ್ಲಿ ಸ್ಥಿರಗೊಳ್ಳಬಹುದು. ನಿರಂತರ ಅಭ್ಯಾಸದಿಂದ ನಾವು ಇದನ್ನು ಸಾಧಿಸಬಹುದು. ನಮಗೆ ಇಷ್ಟವಾದ ಪದಾರ್ಥವನ್ನು ಹಗಲಿರುಳೆನ್ನದೇ ಲೋಕದ ಪರಿವೇ ಇಲ್ಲದೆ ನಾವು ಧ್ಯಾನಿಸುತ್ತೇವೆ. ಅದಕ್ಕೇನು ಕಾರಣ? ಆ ವಸ್ತು ಇಷ್ಟವಾಗಿರೋದು. ಆದ್ದರಿಂದ ನಾವು ಮೊದಲು ಭಗವಂತನನ್ನು ಇಷ್ಟವನ್ನಾಗಿಸಿಕೊಳ್ಳಬೇಕು. ಅದಕ್ಕಾಗಿ ಅವನ ಗುಣಗಳನ್ನು ತಿಳಿದುಕೊಳ್ಳಬೇಕು, ಲೌಕಿಕ ವಸ್ತುಗಳ ಅವಗುಣಗಳನ್ನೂ ಚಿಂತಿಸಬೇಕು. ಈ ರೀತಿಯಾಗಿ ಮಾಡಿದಾಗ ನಮ್ಮ ಧ್ಯಾನವು ಯಶಸ್ವಿಯಾಗುತ್ತೆ. ಹೀಗೆ ಧ್ಯಾನದ ಮೆಟ್ಟಲನ್ನು ಕ್ರಮವಾಗಿ ಏರಿ ಆ ಮೂಲಕ ಭಗವಂತನ ದಿವ್ಯ ದರ್ಶನವನ್ನು ಪಡೆದು ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಪಡೆಯಬೇಕು ಎಂಬುದೇ ಈ ಅಧ್ಯಾಯದ ಸಾರ ಸಂಗ್ರಹವಾಗಿದೆ ಎಂಬಲ್ಲಿಗೆ ಇಂದಿನ ಚಿಂತನವನ್ನು ಮುಗಿಸೋಣ. ಮಧ್ವೇಶಾರ್ಪಣಮಸ್ತು.